ಸ್ನೇಹಿತರಿಗೆಲ್ಲ ಡಾಕ್ಟರ್ ನಂದು ಪೂಜಾರಿ ಮಾಡುವ ನಮಸ್ಕಾರಗಳು. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೆ ಹೇಗೆ ಬದುಕಿದ್ವಿ, ಏನು ಮಾಡ್ತಿದ್ವಿ ಅನ್ನೋದನ್ನು ಯೋಚನೆ ಮಾಡ್ತಾ ಕೂತ್ರೆ ಅದು ನಮಗೆ ಮುಂದೆ ಫಲ ಕೊಡೋದಲ್ಲ. ಆದರೆ ಹಿಂದೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಮೆಲುಕು ಹಾಕಿಕೊಂಡು ಮುಂದೆ ಸಾಗುವುದಿದೆಯಲ್ಲ, ಅದು ನಿಜವಾದ ಪ್ರಯತ್ನ ಮತ್ತು ಛಲವಾದಿಯ ಒಂದು ಆ ಗಟ್ಟಿತನ, ಆಶಾವಾದತನ ಅಂದರೆ ತಪ್ಪಾಗಲಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಯಾವ ವೃತ್ತಿಯನ್ನು ಮಾಡ್ತಿದ್ವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಯಾವ ವೃತ್ತಿಯಲ್ಲಿ ಎಷ್ಟು ನಾವು ಸಕ್ಸಸ್ಸನ್ನು ಕಾಣ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಜೊತೆಗೆ ತುಂಬ ನಾವು ಜೀವನದಲ್ಲಿ ಬೇಕಾದವರನ್ನು ಬೇಡವಾದವರನ್ನು ತುಂಬ ಅಂದರೆ ತುಂಬ ನಾವು ತುಂಬ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿ ಯಾರು ನಮಗೆ ಹಿತವರು, ಯಾರು ನಮಗೆ ಶತ್ರುಗಳು ಅಂತ ಗೊತ್ತಾಗೋದೇ ಇಲ್ಲ. ಈ ನೋಡಿ, ಇಂಪಾರ್ಟೆಂಟ್ ಯಾರಿಗೆ ಕೊಡಬೇಕು ಕೊಡಬಾರ್ದಂತಕ್ಕಂಥ ಆ ಮನಸ್ಥಿತಿ ಕೂಡ ಅವಾಗಿರೋದಿಲ್ಲ. ನಾವು ಸಾಗಬೇಕಾಗಿರ್ತದೆ. ಒಂದು ಗಮ್ಯತೆಯಡೆಗೆ ನಾವು ದಾಪುಗಾಲಿಡ್ತಾ ಸಾಗುವಾಗ ಅಲ್ಲೊಮ್ಮೆ ಇಲ್ಲೊಮ್ಮೆ ಹೆಡುತ್ತಾ ಇರ್ತೀವಿ. ಎಡುವಿದಾಗ ಕೈ ಹಿಡಿದು ಮೇಲೆತ್ತಂಥ ಸ್ನೇಹಿತರುಗಳ ನಾವು ಮುಖನ ನೋಡಿರೋದಿಲ್ಲ, ಅವರನ್ನು ಮಾತು ಕೂಡ ಆಡಿಸಿರೋದಿಲ್ಲ. ಎಲ್ಲೋ ಹಾಲ್ತು ಪಾಲ್ತು ಸದಾ ಜೊತೆಗೆ ಇದ್ದಂತೆ ನಮ್ಮನ್ನೇ ತೆಗಳುವ ಹಲವಾರು ಸ್ನೇಹಿತರೊಟ್ಟಿಗೆ ನಾವು ಸುಖ ಸುಮ್ಮನೆ ತಿರುಗ್ತಿರ್ತೀವಿ, ಸುಖ ಸುಮ್ಮನೆ ಖರ್ಚು ಮಾಡ್ತಿರ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಬೇಕು, ಯಾವತ್ತೂ ನಮ್ಮ ಜೊತೆಗೆ ಪಾರ್ಟಿ, ಪಬ್ಬು, ಮೋಜು, ಮಸ್ತಿ ಅಂತ ಬಂದವರೆಲ್ಲರೂ ನಿಜವಾದ ಸ್ನೇಹಿತರಲ್ಲ. ಆವತ್ತು ನಿನ್ನಲ್ಲಿರ್ತಕ್ಕಂಥ ಹಣ, ಸ್ಥಾನ, ಮಾನ ಅವರನ್ನು ಚುಂಬಕ ಶಕ್ತಿ ಅಂತ ಸೆಳೀತಾ ಇರ್ತದೆ. ಆದರೆ ಎಂಟೈರ್ ದ ಲೈಫ್ ನಮ್ಮ ಜೊತೆಗಿರ್ತಕ್ಕಂಥದ್ದು, ನಮ್ಮಿಂದ ಏನನ್ನು ಅಪೇಕ್ಷೆ ಮಾಡದೇ ನಮ್ಮ ಹಿತ ಬಯಸ್ತಕ್ಕಂಥ ಜೀವ ಯಾವಾಗಲೂ ನಮ್ಮಿಂದ ಏನನ್ನು ಬಯಸೋದೇ ಇಲ್ಲ. ಅಂಥ ಜೀವಕ್ಕೆ ನಾವು ಒಂದು ಬಾರಿ ಅವರನ್ನು ನೋಡಿಸಿ ಮಾತಾಡಿದರೆ ಸಾಕು, ಆ ಜೀವನ ಭಾವನ ಆಗುತ್ತಂತ ಸದಾ ಕಾದಿರ್ತಕ್ಕಂಥದ್ದು ನಾವು ಯಾವತ್ತೂ ತಿರುಗಿ ನೋಡೋದಿಲ್ಲ ಅಲ್ವಾ ಸ್ನೇಹಿತರೆ. ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ, ಇವತ್ತು ನಾವು ಹೇಗಾಗ್ತಾ ಇದ್ದೀವಿ ಅಂತಂದರೆ, ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ಗುರುತು ಮಾಡಿಕೊಳ್ಳದೇನೆ ಸುಮ್ಮನೆ ಸಾಗ್ತಾ ಹೋಗ್ಬಿಡ್ತೀವಲ್ವ. ಈ ಸಾಗುವಿಕೆಯಲ್ಲಿ ಸತ್ಯತೆಯಿಂದ ನಮ್ಮ ಜೊತೆಗಿರ್ತಕ್ಕಂಥವ್ರನ್ನು ಕೂಡ ನಾವು ಮರೆತು ಬಿಟ್ಟಿರ್ತೀವಿ. ಯಾವತ್ತೂ ಇದಾಗಬಾರ್ದು. ಎಷ್ಟೋ ನೋವುಗಳನ್ನು, ಎಷ್ಟೋ ಪೆಟ್ಟುಗಳನ್ನು ತಿಂದು ಬಂದಿರತಕ್ಕಂಥ ನಾವುಗಳೆಲ್ಲ ಆ ನೋವಿನ ಮೇಲಿನ ಕೋಪ, ದ್ವೇಷ, ಆ ಇಂದಿನ ಬಡತನದ ಮೇಲಿನ ಆಕ್ರೋಶ ಇವತ್ತು ನಮ್ಮನ್ನು ಎಲ್ಲವನ್ನು ಮರೆಸಿ ಮುಂದೆ ಹೋಗಬೇಕಂದಾಗ ನಾವು ಯಾವತ್ತು ನಮ್ಮನ್ನು ಕೈ ಹಿಡಿದು ನಡೆಸಿದ ಕೆಲವು ಜನರನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಜೀವನ ಸಂಗಾತಿಯನ್ನು ಯಾವತ್ತೂ ಮರಿಬಾರ್ದಲ್ವ ಸ್ನೇಹಿತರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ, ಯಾವತ್ತೂ ನಮ್ಮನ್ನು ಹಿತ ಕಾಯುವವರು ಏಕೈಕ ವ್ಯಕ್ತಿತ್ವ ಮತ್ತು ಜೀವನ ಸಂಗಾತಿ ಅಂತಂದರೆ ಅದು ನಮ್ಮ ಅರ್ಧಾಂಗಿ ಅನ್ನೋದು ಕೂಡ ಯಾವತ್ತೂ ಮರಿಬಾರ್ದು. ಕೊನೆಯವರೆಗೂ ಜೀವನದ ಪಯಣ ನಮ್ಮ ಜೊತೆಗೆ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಸದಾ ನಮ್ಮ ಹೃದಯಾಳದಲ್ಲಿಟ್ಕೊಂಡು ನಾವು ಸ್ಮರಿಸ್ತಾ ಇದ್ದರೆ ನಿಜವಾಗ್ಲೂ ನಾವು ಏನೇ ಮಾಡಿದರೂ ಕೂಡ ಅದಕ್ಕೆ ಒಂದು ವಜ್ರ ಕಿರೀಟ ಇಟ್ಟಂಥ ಒಂದು ಅನುಭವ ನಮ್ಗೆ ಆಗ್ತದೆ ಅನ್ನೋದು ಮರಿಬಾರ್ದು. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.